ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಹಳೆ ಪೊಲೀಸ್ ಠಾಣೆಯ ಕಟ್ಟಡ ಆವರಣದಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನದ ಪ್ರಯುಕ್ತ ಜಿಗಣಿಯಲ್ಲಿ 2ನೇ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮವನ್ನು ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ನ ಜಿಗಣಿ ಪುರಸಭಾ ಸದಸ್ಯ ಜಿಗಣಿ ವಿನೋದ್ ಮತ್ತು ಹೊಸಬೆಳಕು ಟ್ರಸ್ಟ್ನ ಡಾಕ್ಟರ್ ಎಂ ರಾಮಕೃಷ್ಣರವರ ವತಿಯಿಂದ 2ನೇ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಶಿಬಿರದಲ್ಲಿ ದಿ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್, ಕಾವೇರಿ ಆಸ್ಪತ್ರೆ ಮತ್ತು ಶ್ರೀ ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ರವರ ನುರಿತ ವೈದ್ಯರ ತಂಡದಿಂದ ಸಾಮಾನ್ಯ ರೋಗಗಳ ತಪಾಸಣೆ, ವೈದ್ಯಕೀಯ ಶಸ್ತ್ರಚಿಕಿತ್ಸೆ, ಮಧುಮೇಹ, ಪ್ರಸೂತಿ ಮತ್ತು ಸ್ತ್ರೀ ರೋಗ, ಕಿವಿ, ಮೂಗು, ಗಂಟಲು, ಇಸಿಜಿ, ದಂತ, ಚರ್ಮ ರೋಗ, ಮೂಳೆ ರೋಗ, ಮಕ್ಕಳ ಕಾಯಿಲೆಗಳು, ಮಾನಸಿಕ ರೋಗ ಸೇರಿದಂತೆ ಇತರೆ ರೋಗಗಳ ಪರೀಕ್ಷೆ ಮತ್ತು ಅಗತ್ಯವಿದ್ದವರಿಗೆ ಉಚಿತ ಔಷಧಿಗಳ ವಿತರಣೆ ಮತ್ತು ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿದ್ದಲ್ಲಿ ಆಕ್ಸ್ಫರ್ಡ್ ಮತ್ತು ಕಾವೇರಿ ಆಸ್ಪತ್ರೆಯಲ್ಲಿ ಉಚಿತ ಹಾಗೂ ರಿಯಾಯಿತಿ ದರದಲ್ಲಿ ಚಿಕಿತ್ಸಾ ವ್ಯವಸ್ಥೆ. ಶಿಬಿರದಲ್ಲಿ ಎಲ್ಲರಿಗೂ ಕಣ್ಣಿನ ಪರೀಕ್ಷೆ ಮಾಡಿ ಅಗತ್ಯವಿದ್ದವರಿಗೆ ಉಚಿತ ಕನ್ನಡಕ ವ್ಯವಸ್ಥೆಯನ್ನ ಜಿಗಣಿ ವಿನೋದ್ ಅವರಿಂದ ಕಣ್ಣಿನ ಪೊರೆ ಆಪರೇಷನ್ ಅಗತ್ಯವಿದ್ದವರನ್ನು ಇಂದು ಶಿಬಿರದ ನಂತರ ಬೊಮ್ಮಸಂದ್ರದ ನಾರಾಯಣ ನೇತ್ರಾಲಯಕ್ಕೆ ಕರೆದುಕೊಂಡು ಹೋಗಿ ಕಣ್ಣಿನ ಪೊರೆ ಆಪರೇಷನ್ ಮಾಡಿಸಿ 3 ದಿನದ ನಂತರ ಜಿಗಣಿಗೆ ಕರೆತರಲಾಗುತ್ತದೆ. ಕಣ್ಣಿನ ಪೊರೆ ಆಪರೇಷನ್ ಮಾಡಿಸಿಕೊಳ್ಳುವವರು ಬಿಪಿಎಲ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು 5 ಪಾಸ್ಪೋರ್ಟ್ ಫೋಟೋಗಳನ್ನು ತರಬೇಕು. ಬಿಪಿಎಲ್ ಕಾರ್ಡ್ದಾರರಿಗೆ ಮತ್ತು ಕಣ್ಣಿನ ಸೆರೆ ಆಪರೇಷನ್ ಉಚಿತವಾಗಿದ್ದು ಬಿಪಿಎಲ್ ಕಾರ್ಡ್ ಇಲ್ಲದವರಿಗೆ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದು ಆಯೋಜಕರಾದ ಜಿಗಣಿ ಪುರಸಭಾ ಸದಸ್ಯ ವಿನೋದ್ ರವರು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಭಮೂಲ್ ಮಾಜಿ ಅಧ್ಯಕ್ಷ ಆರ್.ಕೆ. ರಮೇಶ್, ಹಾರಗದ್ದೆ ನಟರಾಜ್, ಪುರಸಭೆ ಅಧ್ಯಕ್ಷೆ ಅರುಣಾ ಪ್ರಹ್ಲಾದ್ ರೆಡ್ಡಿ, ಉಪಾಧ್ಯಕ್ಷ ಸವಿತಾ ಎಸ್ ಮುರಳಿ, ಪುರಸಭೆ ಸದಸ್ಯರಾದ ಪ್ರಹ್ಲಾದ್ ರೆಡ್ಡಿ, ಇ ಆನಂದ್, ಹೆನ್ನಾಗರ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್, ಶ್ರೀ ಸಾಯಿ ಟ್ರಸ್ಟ್ ಸದಸ್ಯರಾದ ಅವಿನಾಶ್, ನಾಗಲೇಖ, ಅಂಬರೀಶ್, ಸಮರ್ಥ್, ನಿರ್ಮಲ್, ಸುಮೇಶ್, ಕಿರಣ್ ಕುಮಾರ್, ಮಧುಸೂದನ್, ರಾಧಾ, ವಿನೋದ್, ನಾಗೇಶ್, ರಾಘವೇಂದ್ರ, ಪೂಜಾರ್, ಹೊಸಬೆಳಕು ಟ್ರಸ್ಟ್ನ ಮಂಜುಳಾ ಮತ್ತು ಪುರಸಭೆಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು.
ಭಾರತ ಕಂಡಂಥ ಉಕ್ಕಿನ ಮಹಿಳೆ, ಭಾರತದ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ. ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜಿಗಣಿಯಲ್ಲಿ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ, ಒಂದು ಉಚಿತ ಆರೋಗ್ಯ ತಪಾಸಣಾ ನಡೆಸೋದ್ರ ಮುಖಾಂತರ ನಮ್ಮ ವಿನೋದ್ ಮತ್ತು ರಾಮಕೃಷ್ಣರವರ ಸಹಯೋಗದಲ್ಲಿ ನಮ್ಮ ಎಲ್ಲ ಈ ಜಿಗಣಿ ಭಾಗದ ಯುವ ಮಿತ್ರರು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆರೋಗ್ಯ ತಪಾಸಣೆಯಲ್ಲಿ ಪ್ರತಿಷ್ಠಿತ ಈ ಭಾಗದಲ್ಲಿರ್ತಕ್ಕಂಥ ಹಲವಾರು ಏನು ಹಾಸ್ಪಿಟಲ್ಸ್ ಇದೆ, ಆಕ್ಸ್ಫರ್ಡ್ ಹಾಸ್ಪಿಟ್ಲು ಹೊಸದಾಗಿ ಏನು ಅತ್ತಿಬಿಲೆ ಹತ್ರ ಒಂದು ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ಆ ಹಾಸ್ಪಿಟಲ್ನವರು, ಈ ವೆಂಕಟೇಶ್ವರ ಹಾಸ್ಪಿಟಲ್ ಅವರು, ಮತ್ತು ನಮ್ಮ ನಾರಾಯಣ ನೇತ್ರಾಲಯದವರು, ಮತ್ತು ಕಾವೇರಿ ಹಾಸ್ಪಿಟ್ಲವರು, ಸುಮಾರು 4-5 ಪ್ರತಿಷ್ಠಿತ ಹಾಸ್ಪಿಟಲ್ನವರು ಬಂದು ತಪಾಸಣೆಯನ್ನು ಮಾಡಿ ಉಚಿತವಾಗಿ. ಯಾಕಂದರೆ ಜನ ನಾವು ಯಾರು ನಮ್ಗೇನು ಕಾಯಿಲೆ ಇಲ್ಲ, ಚೆನ್ನಾಗಿದ್ದೀವಿ ನಾವು ಅಂದ್ಬಿಟ್ಟು ನಾವು ಯಾರು ಹೋಗಿ ತಪಾಸಣೆ ಮಾಡಿಸ್ಕೊಡಲ್ಲ. ಈ ಥರ ಕಾರ್ಯಕ್ರಮಗಳು ನಡೆದಾಗ, ಎಲ್ಲರೂ ಮಾಡಿಸ್ಕೊಂಡಾಗ ನಮಗೆ ನಿಜವಾಗ್ಲೂ ನಮ್ಮಲ್ಲಿ ಏನು ಕಾಯಿಲೆ ಇದೆ ನಮಗೆ ಗೊತ್ತಾಗುತ್ತೆ. ನಮಗೆ ಗೊತ್ತೇ ಇಲ್ಲ. ಈ ಕಾಲದಲ್ಲಿ ನಮ್ಮಲ್ಲಿ ಈ ಭಾರತ ದೇಶದಲ್ಲಿ ಸುಮಾರು ಅರ್ಧ ಭಾಗಕ್ಕೂ ಹೆಚ್ಚು, ಏನು 100ರಲ್ಲಿ 50%ಗೂ ಹೆಚ್ಚು ಇವತ್ತು BP ಶುಗರ್ ಇದೆ. ಅಂದರೆ ನಾವು ಸೇವಿಸುವ ಆಹಾರ ಗುಣಮಟ್ಟ ಆ ಥರದ್ದಾಗ್ಬಿಟ್ಟಿದೆ. ಯಾಕಂದರೆ ಪ್ರತಿಯೊಂದು ಆಹಾರದಲ್ಲಿ ಇವತ್ತು ಎಲ್ಲ ರಾಸಾಯನಿಕಗಳನ್ನ ಯೂಸ್ ಮಾಡ್ತಾರೆ. ನಾವು ತರಕಾರಿ ಬೆಳಿಬೋದು, ಏನೇ ಒಂದು ಬೆಳೆ ಇದು ಮಾಡಿದ್ರು ಎಲ್ಲ ರಾಸಾಯನಿಕ ಇದನ್ನ ಯೂಸ್ ಮಾಡ್ತಾರೆ. ಅದರಿಂದ ಅದು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತೈತೆ. ಅದನ್ನ ಮೀರಿ ನಮಗೆ ಗೊತ್ತಿಲ್ದಿರನೆ ನಮಗೆ ಕಾಯಿಲೆ ಬಂದಿರುತ್ತೆ. ನಾವು ಆರೋಗ್ಯಕ್ಕೆ ತಪಾಸಣೆಗೆ ಒಳಪಡಿಸ್ಕೊಂಡಾಗ ನಮ್ಮಲ್ಲಿ ಏನೆಲ್ಲ ನಮಗೆ ಕಾಯಿಲೆ ಇದೆ ಅದನ್ನ ನೋಡಿಸ್ಕೋಬಹುದು. ಏನು ಈ ತರ ಉಚಿತ ಒಂದು ಆರೋಗ್ಯ ತಪಾಸಣೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪ್ರಯೋಜನವನ್ನ ಪಡ್ಕೊಂಡಾಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ನಮ್ಮ ವಿನೋದ್ ಮತ್ತು ರಾಮಕೃಷ್ಣ ಅವರಿಗೂ ಅವರೆಲ್ಲ ಸ್ನೇಹಿತರಿಗೂ ನಿಜವಾಗ್ಲೂ ಒಳ್ಳೇದಾಗ್ತೈತೆ. ತಾವೆಲ್ಲ ಇದರ ಹೆಚ್ಚಿನ ಪ್ರಯೋಜನವನ್ನ ಪಡ್ಕೋಬೇಕು ಅಂದ್ಬಿಟ್ಟು ತಮ್ಗೆಲ್ಲ ಹೇಳ್ತಾ, ಪುರಸಭಾ ಅಧ್ಯಕ್ಷರು ಆದಂತ ಅರುಣ್ ಕುಮಾರಿ ಪ್ರಹ್ಲಾದ್ ರೆಡ್ಡಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನ ಎಲ್ಲ ಪ್ರಯೋಜನವನ್ನ ಪಡ್ಕೊಂಡು ಇದನ್ನ ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
ಉಕ್ಕಿನ ಮಹಿಳೆ ಹಾಗೂ ನಮ್ಮ ದೇಶದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರ ಜಯಂತ್ಯೋತ್ಸವ ಇವತ್ತು. ಇದರ ಅಂಗವಾಗಿ ಜಿಗಣಿಯಲ್ಲಿ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸಬೆಳಕು ಟ್ರಸ್ಟ್ ವತಿಯಿಂದ ಹಾಗೂ ಜಿಗಣಿ ಪುರಸಭೆಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳ ಒಂದು ಸಮ್ಮುಖದಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ಆರೋಗ್ಯ ಶಿಬಿರದ ಒಂದು ಮುಖ್ಯ ಉದ್ದೇಶ ಜಿಗಣಿಯ ಸುತ್ತಮುತ್ತಲಿನ ಕಾರ್ಖಾನೆ ಇರೋದರಿಂದ ವಾತಾವರಣ ಕೆಟ್ಟಿದೆ, ಜನಗಳಿಗೆ ಆರೋಗ್ಯ ಕೆಟ್ಟಿದೆ. ಹಾಗಾಗಿ ಜನಗಳಿಗೆ ಸದುಪಯೋಗ ಆಗಲಿ, ಒಳ್ಳೆಯ ಉಪಯೋಗ ಆಗಲಿ ಅಂದ್ಬಿಟ್ಟು ಒಂದು ಉಚಿತವಾಗಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಮಾಡಿದ್ದೇವೆ. ಇದನ್ನು ಎಲ್ಲ ಜನಗಳು ಬಂದು ಸದುಪಯೋಗ ಪಡಿಸ್ಕೊಂಡು ಆರೋಗ್ಯ ಕಾಪಾಡ್ಕೋಬೇಕಂತ ವಿನಂತಿ. ನಾರಾಯಣ ಹೃದಯಾಲಯದಿಂದ ಆ್ಯಕ್ಚುಲಿ ಕಣ್ಣಿನ ಪರೀಕ್ಷೆ ಹಾಗೂ ಎಲ್ಲ ದೇಹದ ಅಂಗಾಂಗಗಳದೆಲ್ಲ ಪರೀಕ್ಷೆಗಳಿದೆ ಹಾಗೂ ಉಚಿತವಾಗಿ ಔಷಧಿ ಕೊಡ್ತೇವೆ. ಮತ್ತು ಆ್ಯಕ್ಚುಲಿ ಉಚಿತವಾಗಿ ಕನ್ನಡಕ ಕೊಡ್ತೇವೆ. ಆಪ್ರೇಷನ್ ಇದ್ದರೆ ಇವತ್ತು ನೈಟ್ ಕರ್ಕೊಂಡೋಗಿ ನಾಳೆ ಆಪ್ರೇಷನ್ ಉಚಿತವಾಗಿ ಆಪ್ರೇಷನ್ ಮಾಡ್ಕೊಂಡು ಕರ್ಕೊಂಡ್ಬಂದುಬಿಡ್ತೇವೆ. ಎಲ್ಲ ಔಷಧಿಗಳು ಉಚಿತವಾಗಿ ಕೊಡೋಂಥ ಏರ್ಪಾಡು ಮಾಡಿದ್ದೇವೆ. ಮೊದಲು ನಮಸ್ಕಾರ. ಇವತ್ತು ಮಾಜಿ ಪ್ರಧಾನಿ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ. ಮಹಾಮಾತೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಸಹೋದರ ಜಿಗಣಿ ವಿನೋದ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು 2ನೇ ವರ್ಷದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲೇ ಹಮ್ಮಿಕೊಂಡಿದ್ದೀವಿ. ಹೋದ ವರ್ಷ ಕೂಡ ಇಲ್ಲೇ ಹಮ್ಮಿಕೊಂಡಿದ್ವಿ. ಕರೋನಾದ ನಂತರದ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಅನಾರೋಗ್ಯ ತಾಂಡವಾಡ್ತಾ ಇದೆ. ಇವತ್ತು 3 ಮನೆ ಇದ್ದರೆ 3 ಮನೆಯಲ್ಲಿ 2 ಮನೆ ಒಳಗಡೆ ಇವತ್ತು BP ಶುಗರಿಂದ ನರಳ್ತಾ ಇದ್ದಾರೆ. ಮತ್ತು ಹಲವಾರು ಸಾಂಕ್ರಾಮಿಕ ರೋಗಗಳಿಂದನೂ ಬಳಲ್ತಿದ್ದಾರೆ. ಕ್ಯಾನ್ಸರ್ ಕೂಡ ಹೆಮ್ಮಾರಿಯಂತೆ ತುಂಬ ಸ್ಪೀಡಾಗಿ ಹಬ್ತಾ ಇದೆ. ಅದನ್ನು ಮನಗಂಡು ಇವತ್ತು ನಾರಾಯಣ ನೇತ್ರದ ವೈದ್ಯರಿಂದ ಉಚಿತ ಕಣ್ಣಿನ ಪೊರೆ ಪರೀಕ್ಷೆ, ವಿನೋದ್ ಅವರಿಂದ ಉಚಿತ ಕನ್ನಡಕಗಳ ವಿತರಣೆ, ಆಕ್ಸ್ಫರ್ಡ್ ಆಸ್ಪತ್ರೆ ವೈದ್ಯರಿಂದ ಎಲ್ಲ ಜನರಲ್ ಚೆಕಪ್ಪು, ಹೆಣ್ಣು ಮಕ್ಕಳು ಕಾಯಿಲೆಗಳು, ಮಕ್ಕಳ ಕಾಯಿಲೆ, ಆರ್ಥೋಪೆಡಿಕ್ಕು ಇದೆಲ್ಲವನ್ನು ಚೆಕಪ್ ಮಾಡಿ ಉಚಿತವಾಗಿ ಔಷಧಿ ಕೊಡ್ತಾ ಇದ್ದಾರೆ. ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ವತಿಯಿಂದ ಉಚಿತವಾಗಿ ಡೆಂಟಲ್ ಚೆಕಪ್ ಮಾಡಿ ಯಾರಿಗೆ ಹಲ್ಲು ಕೀಳುವುದು ಅಥವಾ ಹಲ್ಲು ಹಾಕುವುದು ಅಗತ್ಯ ಇದ್ದರೆ ಆಸ್ಪತ್ರೆಯಲ್ಲೇ 90% ಫ್ರೀಯಾಗಿ ಮಾಡಿಕೊಡ್ತಾರೆ. ಮತ್ತು ಪ್ಲಾಸ್ಮಾ ಡಯಾಗ್ನೋಸ್ಟಿಕ್ಸ್ ಜಿಗಣಿ ಅವರ ವತಿಯಿಂದ ಉಚಿತವಾಗಿ ಸ್ಕ್ಯಾನಿಂಗು ಮತ್ತು ECG ಮಾಡಿಕೊಡ್ತಿದ್ದಾರೆ. ಮತ್ತು ಏನು ಸಾಂಕ್ರಾಮಿಕ ರೋಗಗಳ ತಡೆ ಡಿಪಾರ್ಟ್ಮೆಂಟ್ ಇದ್ದರೆ ಆನೇಕಲ್ ತಾಲೂಕು PHC ಒಳಗಡೆ ಅವ್ರ ಟೀಮಿಂದ NCD ಅಂತ ಡಿಪಾರ್ಟ್ಮೆಂಟು ಅವರಿಂದ ಅವರ ಟೀಮ್ ಬಂದಿದ್ದಾರೆ. ಅವರಿಂದ ಓರಲ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರ್ ಬಗ್ಗೆ ಅವರೆಲ್ಲ ಬಾಯೆಲ್ಲ ಚೆಕ್ ಮಾಡಿಬಿಟ್ಟು ಯಾರಿಗೆ ಕ್ಯಾನ್ಸರ್ ಇದೆ ಅದನ್ನು ಮುಂದಿನ ಚಿಕಿತ್ಸೆಗೆ ರೆಫರ್ ಮಾಡ್ತಾ ಇದ್ದಾರೆ. ಮತ್ತು ಉಚಿತ ಕನ್ನಡಕಗಳನ್ನು ಬರೋ ತಿಂಗಳು 1ನೇ ತಾರೀಕು ಕೊಡಲಾಗುತ್ತೆ. 250ಕ್ಕೂ ಹೆಚ್ಚು ಜನರು ನೋಂದಾಯಿಸ್ಕೊಂಡು ಎಲ್ಲ ಪ್ರಯೋಜನ ಪಡೀತಾ ಇದ್ದಾರೆ. ಇವತ್ತೇನು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಸೆಲೆಕ್ಟ್ ಆಗ್ತಾರೆ ಅವ್ರನ್ನ ಇವತ್ತು ಕರ್ಕೊಂಡೋಗಿ ಈ ನಾರಾಯಣ ನೇತ್ರಾಲಯ ಬೊಮ್ಮಸಂದ್ರಕ್ಕೆ ನಾಳೆ ಆಪ್ರೇಷನ್ ಆಗುತ್ತೆ. ನಾಡಿದ್ದು ಕರ್ಕೊಂಬಂದು ಇಲ್ಲೇ ಬಿಡ್ತೀವಿ. ಅವ್ರಿಗೆ ಕನ್ನಡಕ ಎಲ್ಲವೂ ಕೂಡ ಉಚಿತವಾಗಿರುತ್ತೆ. ಈ ಕ್ಯಾಂಪಿನ ಯಶಸ್ಸಿಗೆ ದುಡಿತಿರುವಂಥ ಶ್ರೀಯುತ ವಿನೋದ್ ಅವರ ತಂಡ ಎಲ್ರಿಗೂ ಕೂಡ ನಮಸ್ಕಾರ ಹೇಳ್ತಾ, ಈ ಸುಸಂದರ್ಭದಲ್ಲಿ ನೇತ್ರದಾನ ಮಹಾದಾನ, ತಮ್ಮ ಮನೆಗಳಲ್ಲಿ ಆಕಸ್ಮಿಕವಾಗಿ ಸಾವು ಸಂಭವಿಸಿದರೆ ಕಣ್ಣುಗಳನ್ನು ಬೆಂಕಿಯಲ್ಲಿ ಸುಡದೆ ಮಣ್ಣಲ್ಲಿ ಮಣ್ಣಾಗಿಸದೆ ನೇತ್ರದಾನ ಮಾಡಿಕೊಳ್ಬೇಕು ಅಂತ ಕೇಳ್ಕೊತಾ, ಆ ನೇತ್ರದಾನ ಸಮಯ ಬಂದಾಗ ಹೊಸಬೆಳಕನ್ನು ಟ್ರಸ್ಟನ್ನು ಸಂಪರ್ಕಿಸಿದರೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ತುರ್ತಾಗಿ ರಕ್ತ ಬೇಕಾಗಿರುವ ಸಮಯದಲ್ಲೂ ಕೂಡ ನಮ್ಮನ್ನು ಸಂಪರ್ಕಿಸಿದರೆ ರಕ್ತನೂ ಕೂಡ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಧನ್ಯವಾದ ಹೇಳ್ತೇನೆ. ಉಕ್ಕಿನ ಮಹಿಳೆ ಈಗ ಇಂದಿರಾ ಗಾಂಧಿ ಅವ್ರನ್ನ ಮೇಜರಾಗಿ ಎಲ್ಲ ನಾವು ಏನು ಭಾರತ ದೇಶದಲ್ಲೇ ಅಲ್ಲ ಇತರ ದೇಶಗಳಲ್ಲೂ ಅವ್ರನ್ನ ಬಿಂಬಿಸೋದೇನಂತ ಹೇಳಿದ್ರೆ ಉಕ್ಕಿನ ಮಹಿಳೆ ಅಂತ ಹೇಳ್ಬಿಟ್ಟು ಅವರು ದೇಶಕ್ಕೋಸ್ಕರ ಅವರು ಪ್ರಾಣ ಮುಡುಪಾಗಿಟ್ಟಿದ್ದಾರೆ. ಈಗ ನಿಮಗೆಲ್ಲರಿಗೂ ಗೊತ್ತಿದೆ ಅವ್ರು ಯಾವ ರೀತಿ ಸತ್ತಿದ್ದಾರೆ ಅಂತೇಳಿ. ಅಂದರೆ ಸತ್ತಿದ್ದಾರೆ ಅಂತ ನಾವು ಬಳಸೋದಕ್ಕಿಂತ ಯಾವ ರೀತಿ ನಮ್ಮನ್ನು ಅಗಲಿದ್ದಾರೆ ಅಂಥೇಳಿ ಎಲ್ಲರಿಗೂ ಗೊತ್ತಿದೆ. ಇವತ್ತಿನ ದಿವಸ ಅವ್ರ ಹುಟ್ಟುಹಬ್ಬನ ಈ ರೀತಿ ಆಚರಣೆ ಮಾಡೋದು ಒಂಥರ ಜನಗಳಿಗೆ ಉಪಯೋಗಕರ. ಇವತ್ತಿನ ದಿವಸ ಹಲವಾರು ಟ್ರಸ್ಟ್ಗಳ ವತಿಯಿಂದ ಹೈ ಕ್ಯಾಂಪ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಅದು ವಿಶೇಷವಾಗಿ ಕ್ಯಾನ್ಸರ್ ಸಂಬಂಧಪಟ್ಟವ್ರಿಗೆಲ್ಲ ಔಷಧಿಗಳು ಕೊಡುವಂಥ ವಿಚಾರದಲ್ಲಿ ವಿನೋದ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಆಮೇಲೆ ಗ್ರಾಮಸ್ಥರು ಎಲ್ಲರೂ ಸೇರಿ ಒಕ್ಕೊಳ್ಳಿಂದ ಆಮೇಲೆ ಒಗ್ಗಟ್ಟು ಒಂದು ಮನಸ್ಸಿನಿಂದ ಆಮೇಲೆ ನಮ್ಮ
ಅದಕ್ಕೆ ಸ್ಫೂರ್ತಿಕರವಾಗಿ ನಮ್ಮ ರಾಮಕೃಷ್ಣನವರು ನಮ್ಮ ಬೆನ್ನ ಮೇಲೆ ಎಲ್ಬಾಗಿ ನಿಂತ್ಕೊಂಡು ನಮ್ಮ ಜೊತೆ ಸಹಕಾರ ಕೊಡ್ತಾ ಪ್ರತಿಯೊಂದು ಈ ಥರ ಕಾರ್ಯಕ್ರಮ ಅವರೇ ನಮಗೆ ಸ್ಫೂರ್ತಿ. ಅವರೇ ಮುಂದೆ ನಿಂತ್ಕೊಂಡು ಮುಂದಾಳುತ್ತೆಯಿಂದ ನಮಗೆಲ್ಲರಿಗೂ ಒಂದು ಒಳ್ಳೆ ಈಗಲ್ಲ ಮಾರ್ಗದರ್ಶನ ಕೊಟ್ಟು ಈ ರೀತಿ ಹೋಗಬೇಕು, ನಾವು ಜನಗಳು ಸೇವೆ ಮಾಡಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟು ಹಿರಿಕರು ನಮ್ಮ ರಾಮಕೃಷ್ಣಣ್ಣ ಅವ್ರಿಗೆ, ಆಮೇಲೆ ಎಲ್ಲ ಏನು ನಮ್ಮ ಸ್ನೇಹಿತಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿವಸಗಳಲ್ಲಿ ಇದನ್ನು ಇನ್ನೂ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ದೊಡ್ಡ ಮಟ್ಟದಲ್ಲಿ ಇದನ್ನು ನೀವು ತಾವು ಯಾರೋ ಹೇಳ್ತಿದ್ರು 2 ವರ್ಷ ಅಂತೇಳಿದೆ. ಆ್ಯಕ್ಚುಲಿ 2 ವರ್ಷದಿಂದ ಅಲ್ಲ, ಸುಮಾರು ವರ್ಷಗಳಿಂದ, ಹಲವಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಿದೆ. ಅದನ್ನು ಇವರು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲ ಸಹಕಾರದಿಂದ. ಸೊ ಇದು ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಮಾತು ಹೇಳ್ತೀನಿ. ಮಹಿಳಾ ಪ್ರಧಾನಮಂತ್ರಿ ಆದಂಥ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬವನ್ನು ಈ ರೀತಿ ಆಚರಿಸ್ತಾ ಇರೋದು ನಮಗೆಲ್ಲ ಭಾಳ ಸಂತೋಷ. ಇದಕ್ಕೆ ನಮ್ಮ ಹೊಸಬೆಳಪು ರಾಮಕೃಷ್ಣ ಅವರು ಇರ್ಬೋದು, ನಮ್ಮ ಸ್ನೇಹಿತರಾದಂಥ ವಿನೋದ್ ಅವರು ಇರ್ಬೋದು, ಇವರ ಮುಂದಾಳತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಪುರಸಭೆ ಸದಸ್ಯರುಗಳ ಸಮ್ಮುಖದಲ್ಲಿ ಆಗ ಇದನ್ನ ಆಚರಿಸ್ತಾ ಇದ್ದಾರೆ. ಇವ್ರಿಗಿನ್ನೂ ಒಳ್ಳೇದು ಮಾಡಲಿ. ಪ್ರತಿ ವರ್ಷವೂ ಇದೇ ರೀತಿ ಆಚರಣೆ ಮಾಡಿ ಇನ್ನು ಜನಗಳಿಗೆಲ್ಲ ಕಾಯಿಲೆ ಕಸಾರ ಏನು ಇಲ್ದಿರ ಒಳ್ಳೆಯದಾಗಲಿ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರಿಗೆ ಒಳ್ಳೆಯದಾಗಲಿ. ಅವರ ಜನ್ಮ ದಿನಾಚರಣೆ ಇವತ್ತು. ಅವರ ಸ್ಮರಣೆಗಾಗಿ ನಮ್ಮ ವಿನೋದ್ ಮತ್ತು ರಾಮಕೃಷ್ಣ ಅವರು ಅವರ ಟ್ರಸ್ಟ್ಗಳಿಂದ ಹೆಲ್ತ್ ಕ್ಯಾಂಪನ್ನ ಏರ್ಪಡಿಸಿದ್ದಾರೆ. ನಮ್ಮ ಜನಗಳು ಅದನ್ನು ಸದುಪಯೋಗ ಪಡೆದುಕೊಂಡು ಆರೋಗ್ಯವಾಗಿ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಲ್ರಿಗೂ ವಂದನೆಗಳು.